ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಜಿಗುಜೆ ಪದಾರ್ಥ ಮಾಡ್ತಾ ಇದ್ದೇನೆ. ನೋಡಿ, ನಾನು ಇಷ್ಟು ಮಸಾಲೆ ತಗೊಂಡಿದ್ದೇನೆ. ಒಂದು ತೆಂಗಿನಕಾಯಿ ಹಾಕಿದ್ದೇನೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ನೀರುಳ್ಳಿ ಎಲ್ಲ ತಗೊಂಡಿದ್ದೇನೆ. ಅದನ್ನೆಲ್ಲ ಅರೆದು ಹೀಗೆ ಫಸ್ಟಿಗೆ ಗ್ಯಾಸಲ್ಲಿ ನಾನು ಇಟ್ಕೊಳ್ತೇನೆ. ಅದು ನನ್ನದಿಲ್ಲಿ ಜಿಗುಜೆ ಎಲ್ಲ ಕಟ್ ಮಾಡುವಾಗ ಅದು ಬಿಸಿ ಆಗ್ತದೆ. ನಾನು ಸ್ಟವ್ ತುಂಬ ಸ್ಲೋ ಮಾಡಿ ಇಟ್ಕೊಂಡಿದ್ದೇನೆ. ಜಿಗುಜೆಯ ಸಿಪ್ಪೆಯನ್ನು ತೆಗೆದುಕೊಂಡು ಚೆಂದ ಮಾಡಿ ಕಟ್ ಮಾಡೋದು. ಅದರ ಮಧ್ಯದ ಒಂದು ಭಾಗವನ್ನು ಸಹ ತೆಗಿಲಿಕ್ಕಿರ್ತದೆ. ಜಿಗುಜೆ ಒಳ್ಳೆ ಬೆಳೆದ ಜಿಗುಜೆ ಸಿಕ್ಕಿದರೆ ಒಳ್ಳೆಯದಾಗ್ತದೆ, ಒಳ್ಳೆ ಬೇಗ ಬೇಯ್ತದೆ. ನಾನು ಜಿಗುಜೆಯನ್ನು ಫಸ್ಟ್ ಬೇಯಿಸಲಿಕ್ಕೆ ಇಡುವುದಿಲ್ಲ, ಅದು ಕೆಲವೊಮ್ಮೆ ಬೆಂದು ಹೋಗ್ತದೆ. ಅದಕ್ಕೆ ನಾನು ಹೀಗೆ ಫಸ್ಟ್ ಮಸಾಲ ಕಡ್ದಿಟ್ಟು ಅದರಲ್ಲೇ ಜಿಗುಜೆ ಪೀಸ್ಗಳನ್ನು ಹಾಕೋದು, ಮತ್ತು ಜಿಗುಜೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಡೋದು. ಅಷ್ಟೊತ್ತಿಗೆ ನನ್ನ ಮಸಾಲಲ್ಲಿ ಅಲ್ಲಿ ನಾನು ಮಸಾಲೆ ಇಟ್ಟಿರ್ತೇನಲ್ಲ, ಅದು ಚೆಂದ ಕುದಿ ಬರ್ತದೆ. ಕುದ್ದಿದ ಮಸಾಲೆಗೆ ನಾನು ಇದರ ತುಂಡುಗಳನ್ನು ಹಾಕೋದು. ಯಾಕಂದರೆ ಅದಕ್ಕೆ ಉಪ್ಪೆಲ್ಲ ಹಾಕಿ ನಾವು ಇಡಬೇಕು. ಇಲ್ಲದಿದ್ದರೆ ಜಿಗುಜೆ ಹೀಗೆ ಕೆಲವೊಮ್ಮೆ ನೀರಲ್ಲಿ ಇಟ್ಟರೆ ಅದು ಬೆಂದು ಹೋಗ್ತದೆ. ಬೆಂದು ಹೋದರೆ ಏನು ತಿನ್ನಲಿಕ್ಕೆ ಸಿಗೋದಿಲ್ಲ. ನಾನು ಇದೇ ಥರ ಮಾಡೋದು ಪದಾರ್ಥ. ಈಗ ಅಲ್ಲಿ ಮಸಾಲ ಕುದೀತಾ ಬಂದಿದೆ. ಇಲ್ಲಿ ನಾನು ಜಿಗುಜೆ ಕಟ್ ಮಾಡ್ತಾ ಇದ್ದೇನೆ. ಎಲ್ಲವೂ ಕಟ್ ಮಾಡಿ ಆಯಿತು. ಈಗ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ. ನೀರಲ್ಲಿ ಹಾಕಿದ್ದು ಈ ತುಂಡುಗಳನ್ನು ಈಗ ನಾನು ಇಲ್ಲಿ ನಾನು ಮಾಡಿದ ಮಸಾಲ ಕುದಿ ಬರ್ತಾ ಉಂಟು, ಅದಕ್ಕೆ ಡೈರೆಕ್ಟ್ ಹಾಕೋದು. ನಾನು ಇದಕ್ಕೆ ಮೊದಲು ನಾನು ಉಪ್ಪು ಹಾಕಿದ್ದೇನೆ. ಈಗ ನೋಡಿ, ಮಸಾಲ ಕುದಿ ಬರ್ತಾ ಉಂಟು. ಮಸಾಲ ಒಳ್ಳೆ ಅರಿಬೇಕು. ಈಗ ನಾವು ಇದಕ್ಕೆ ಹಾಕುವ. ಇದು ಒಂದು ಒಳ್ಳೆ ಕುದಿ ಬಂದರೆ ಬೇಯ್ತದೆ. ಇದು ಬೇಗ ಬೇಯ್ತದೆ. ಈ ಜಿಗುಜೆ ಎಲ್ಲ ಒಳ್ಳೆ ಬೆಳೆದ ಜಿಗುಜೆ. ಇದು ಇನ್ನು ಒಂದು ಕುದಿ ಬಂದರೆ ಆಯಿತು. ಈಗ ನಾನು ಡ್ಯೂಟಿಯಿಂದ ಬಂದು ಈಗ ರಾತ್ರಿದು ಅಡಿಗೆ ಮಾಡಿದ್ದೆ. ಇದು ರಾತ್ರಿ ನಂದು ಫೇವರೇಟ್. ಕೆಲವೊಮ್ಮೆ ಜಿಗುಜೆ ಪದಾರ್ಥಕ್ಕೆ ನಾವು ಒಣ ಎಟ್ಟಿಯ ಪುಡಿಯನ್ನು ಹಾಕಿದರೆ ಸಹ ಭಾರಿ ಒಳ್ಳೆಯದಾಗ್ತದೆ. ನಾನು ಮಾತ್ರ ಇವತ್ತು ಹಾಕಲಿಲ್ಲ, ನನಗೆ ಬೇಡ ಅಂತ ಅನಿಸಿತು ಹಾಕೋದು. ಹೀಗೇನೆ ತಿನ್ನಬೇಕಂತೇಳಿ ನಾನು ಹೀಗೇನೆ ಮಾಡಿದ್ದು. ಫಸ್ಟ್ ಕ್ಲಾಸ್ ಆಗಿದೆ ಈ ಥರ. ನೋಡಿ, ಒಳ್ಳೆ ಬೆಂದಿದೆ ನೋಡಿ. ಥ್ಯಾಂಕ್ ಯು ವೀಕ್ಷಕರೇ, ನನ್ನದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.